ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಲೆಟ್ ಸಿ ಏನ್ ಮೆಸೇಜ್ ಬರುತ್ತೆ. ಟ್ಯಾರೋ ಪುಲ್ ಮಾಡೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಲೆಟ್ ಸಿ ಏನ್ ಮೆಸೇಜ್ ಬರ್ತಾ ಇದೆ. ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಏನ್ ರಿಲೇಟೆಡ್ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ. ಗ್ರೂಪ್ ಇಲ್ಲ, ಸಾರಿ, ಕಿಂಗ್ ಆಫ್ ಕಪ್ಸ್, ಬ್ಯೂಟಿಫುಲ್ ಎನರ್ಜಿ ಬಂದಿದೆ. ಒಂಥರ ಲವ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಸೊ ಕಿಂಗ್ ಆಫ್ ಕಪ್ಸ್ ಒಂದು ಎಮೋಷನಲ್ ಎನರ್ಜಿ. ಯಾರ್ದೆಲ್ಲ ಇಲ್ಲಿ ವಾಟರ್ ಸೈನ್, ಕಟಕ ರಾಶಿ, ಮೀನರಾಶಿ ಹಾಗೂ ವೃಶ್ಚಿಕ ರಾಶಿ ಆಗಿದೆ, ನಿಮಗೊಂಥರ ಸ್ಟ್ರಾಂಗ್ ಮೆಸೇಜ್. ನಿಮ್ದು ಝೋಡಿಯಾಕ್ ಸೈನ್ ಅಲ್ಲ ಇದು ಅಂದ್ರೆ ಪ್ರಾಬ್ಲಿ ನಿಮ್ಮ ಲೈಫಲ್ಲಿ ಯಾರಾದ್ರೂ ಒಬ್ರು ಇದ್ದಾರೆ ಅಂಡ್ ಆ ಪರ್ಸನ್ದು ವಾಟರ್ ಸೈನ್, ಸನ್ ಆರ್ ಮೂನ್ ಸೈನ್. ಬರೀ ಮೂನ್ ಸೈನ್ ಆಗ್ಬೇಕಂತ ಇಲ್ಲ, ಸನ್ ವಾಟರ್ ಸೈನ್ಸ್ ಅಲ್ಲೂ ಇರ್ಬೋದು, ಮೂನ್ ವಾಟರ್ ಸೈನ್ಸ್ ಅಲ್ಲೂ ಇರ್ಬೋದು, ಅವ್ರದ್ದಾಗಿರುತ್ತೆ. ಇನ್ ಕೇಸ್ ನೀವು ತುಂಬಾನೇ ಎಮೋಷನಲ್, ಯಾರನ್ನೋ ಲಾಂಗ್ ಡಿಸ್ಟೆನ್ಸ್ ಇಂದ ಇಷ್ಟಪಡ್ತಾ ಇದ್ದೀರಾ ಅಥವಾ ನಿಮ್ಮ ಒಂದು ಪರ್ಸನ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ಫೀಲಿಂಗ್ಸ್ ಇದೆ ಬಟ್ ಲಾಂಗ್ ಡಿಸ್ಟೆನ್ಸ್, ಆ ಥರ ಕನೆಕ್ಷನ್ ಅಂದ್ರೆ ದಿಸ್ ಇಸ್ ದ ಮೆಸೇಜ್. ನಾನಿಲ್ಲಿ ಲವ್ ನೋಡ್ತಾ ಇದ್ದೀನಿ, ನಾನಿಲ್ಲಿ ಎಮೋಷನ್ಸ್ ನೋಡ್ತಾ ಇದ್ದೀನಿ, ನಾನಿಲ್ಲಿ ಜೆನ್ಯೂನ್ ಫೀಲಿಂಗ್ಸ್ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ನಿಮ್ನ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ದೂರದಿಂದ ನಿಮ್ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ, ದೂರದಿಂದ ನಿಮಗೆ ಒಳ್ಳೇದ್ ಬಯಸ್ತಾ ಇದ್ದಾರೆ. ಆ ಥರ ಒಂದು ಎನರ್ಜಿಲಿ ನಾನು ನೋಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಯಾರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ. ಬಟ್ ಇನ್ ಕೇಸ್ ನಿಮ್ಮ ಮೈಂಡ್ ಅಲ್ಲಿ ಕ್ವೆಶನ್ ಇತ್ತು ಅಂದ್ರೆ, ಈ ಪರ್ಸನ್ ನಿಮ್ನ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರಾ, ಈ ಪರ್ಸನ್ ಜೆನ್ಯೂನ್ ಆಗಿ ನಿಮ್ ಬಗ್ಗೆ ಕೇರ್ ಮಾಡ್ತಾ ಇದ್ದಾರಾ, ಹಿಂಗೆಲ್ಲ ಕ್ವೆಶನ್ಸ್ ಇತ್ತು ಅಂದ್ರೆ ಆನ್ಸರ್ ಈಸ್ ಎಸ್. ದಿಸ್ person cares about you genuinely. There's genuine feeling going on and ಇಟ್ಸ್ ಲೈಕ್ ತುಂಬಾ ಮೆಚೋರ್ಡ್ ಎನರ್ಜಿ ಬರ್ತದೆ ನನಗೆ. ಅಂಡ್ ತುಂಬಾ ಏಜ್ ಡಿಫ್ರೆನ್ಸ್ ಪ್ರಾಬ್ಲಿ ಇದೆ ನಿಮ್ಮಿಬ್ರು ಮಧ್ಯ. ಲೆಟ್ ಸಿ ವಾಟ್ಸ್ ಗೋಯಿಂಗ್ ಆನ್. ನೀವು ಆ ಪರ್ಸನ್ ಈ ತರ ದೂರದಿಂದ ಕೇರ್ ಮಾಡ್ತಾ ಇದ್ದೀರಾ ಅಥವಾ ಆ ಪರ್ಸನ್ ನಿಮ್ನ ಕೇರ್ ಮಾಡ್ತಾ ಇದ್ದಾರಾ, ಬಟ್ ಸಮ್ವನ್ ಹ್ಯಾಸ್ ದರ್ ಐಸ್ ಆನ್ ಯು ಅಂತಾನೆ ನೋಡ್ತಾ ಇದ್ದೀನಿ. ಲುಕ್ ಎಟ್ ದಿಸ್ ಹೈರೋಫ್ಯಾಂಟ್, ಕಿಂಗ್ ಆಫ್ ಕಪ್ಸ್, ಹೈರೋಫ್ಯಾಂಟ್. ಸೊ ಯಾರ ಬಗ್ಗೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಒಂದು ಟೈಮ್ ಪಾಸ್ ಎನರ್ಜಿ ನಾನು ಇಲ್ಲಿ ನೋಡ್ತಾ ಇಲ್ಲ. ವೆರಿ ಮೆಚೋರ್ಡ್ ಎನರ್ಜಿ ಬರ್ತಾ ಇದೆ ಅಂಡ್ ಒನ್ ಸೈಡೆಡ್ ಆಗಿರಬಹುದು ಇದು. ಬಟ್ ಯಾರ ಬಗ್ಗೆ ನೀವು ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ, ಯಾರಾದ್ರೂ ನಿಮ್ ಲೈಫಲ್ಲಿ ಇದ್ದಾರೆ ಅಂದ್ರೆ ಅವ್ರು ನಿಮ್ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂಡ್ ಅವರು ಜಸ್ಟ್ 2-3 months ಕನೆಕ್ಷನ್ ಮೇಂಟೈನ್ ಮಾಡೋಣ ಆ ಥರ ಯೋಚನೆಯಲ್ಲಿ ಇಲ್ಲ. ಲಾಂಗ್ ಟರ್ಮ್ ಯೋಚನೆ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ನಿಮ್ ಜೊತೆ ಇರಬೇಕು, ಆ ಕಮಿಟ್ಮೆಂಟ್ ಮೇಂಟೈನ್ ಮಾಡ್ಬೇಕು, ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಆಸ್ ಅ ಪಾರ್ಟ್ನರ್ ನಿಮ್ ಪಕ್ಕದಲ್ಲಿ ಬಂದು ನಿಂತ್ಕೋಬೇಕು, ಆ ಥರ ಎನರ್ಜಿ. ಯಾರೆಲ್ಲ ಮ್ಯಾರೇಜ್ಗೆ ಒಂದು ರೈಟ್ ಪ್ರಪೋಸಲ್ ಹುಡುಕ್ತಾ ಇದ್ರಿ, ರೈಟ್ ಅಲಯನ್ಸ್ ಮ್ಯಾಚಸ್ ಎಲ್ಲ ಹುಡುಕ್ತಾ ಇದ್ದೀರಾ ಅಂದ್ರೆ this is it. This is positive signs that very soon ಮ್ಯಾರೇಜ್ ಆ ಒಂದು ನೆಕ್ಸ್ಟ್ ಸ್ಟೆಪ್ ಇನ್ ಆಗೋದಕ್ಕೆ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಟ್ರೆಡಿಷನಲ್ ಸೆಟಪ್ ಲೈಕ್ ಕಂಪ್ಲೀಟ್ಲಿ ಫ್ಯಾಮಿಲಿ ಇನ್ವಾಲ್ವ್ ಆಗೋದು, ಫ್ಯಾಮಿಲಿ ಡಿಸಿಷನ್ಸ್ ಮಾಡೋದು ನಿಮಗೋಸ್ಕರ, ಫ್ಯಾಮಿಲಿ ಒಂದು ಆಕ್ಟಿವ್ ರೋಲ್ ಪ್ಲೇ ಮಾಡೋದು, ಈ ಥರ ಎಲ್ಲ ಎನರ್ಜೀಸ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಈ ಪರ್ಸನ್ ಝೋಡಿಯಾಕ್ ಸೈನ್ ಪ್ರಾಬ್ಲಿ ವಾಟರ್ ಸೈನ್ ಆಗಿರ್ಬೋದು ಅಥವಾ ವೃಷಭ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಅಂಡ್ ಇದು ಯಾವ ತರ ಪರ್ಸನ್ ನಿಮ್ ಲೈಫಲ್ಲಿ ಬರ್ತಾ ಇದ್ದಾರೆ, ಯಾವ ತರ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ವೆರಿ ಟ್ರೆಡಿಷನಲ್ ಪರ್ಸನ್, ಅ ಕೈಂಡ್ ಆಫ್ ಸ್ಟಬ್ಬರ್ನ್ ಎನರ್ಜಿ, ಬಿಕಾಸ್ ಟಾರಸ್ ಸ್ಟಬ್ಬರ್ನ್ ಸೈನ್ ಅದು. ಬಟ್ ತುಂಬಾ ವ್ಯಾಲ್ಯೂ ಮಾಡ್ತಾರೆ ಅವರ ಒಂದು ರಿಲಿಜನ್, ಅವರ ಒಂದು ಕಲ್ಚರ್, ಅವರ ಒಂದು ಬಿಲೀಫ್ ಸಿಸ್ಟಮ್. 9th ಹೌಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಈ ಪರ್ಸನ್ದು ಅಂತಾನೆ ನೋಡ್ತಾ ಇದ್ದೀನಿ. ಬಟ್ ಲಾಂಗ್ ಡಿಸ್ಟೆನ್ಸ್ ಪಾಪ್ ಅಪ್ ಆಗ್ತದೆ ಸೆಕೆಂಡ್ ಟೈಮ್ ಕೂಡ.
ಸಿಕ್ಸ್ ಆಫ್ ವಾಂಡ್, ಸಮನ್ ಪಾಪ್ಯುಲರ್. ಈ ಪರ್ಸನ್ ಯಾರು ಅಂತ ಕೇಳಿದ್ರೆ ಒಂಥರ ಪಾಪ್ಯುಲರ್. ಈ ಪರ್ಸನ್ ತುಂಬಾ ಜನ ಗೊತ್ತಿದ್ದಾರೆ. ಓಕೆ, ಅಂಡ್ ಒಂಥರ ಗ್ರೂಪ್ ಅಲ್ಲಿ ನಿಂತ್ಕೊಂಡ್ರೆ ಈ ಪರ್ಸನ್ ಒಂಥರ ಪಾಪಪ್ ಆಗ್ತಾರೆ, ಒಂಥರ ಹೈಲೈಟ್ ಆಗ್ತಾರೆ. ಅಟೆನ್ಷನ್ ಈಸಿಯಾಗಿ ಗ್ರ್ಯಾಬ್ ಮಾಡ್ತಾರೆ ಜನರದ್ದು. ಆ ಥರ ಎನರ್ಜಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಅಂಡ್ ತುಂಬಾ ಫೈರ್ ಎನರ್ಜಿ ಕೂಡ ಬರ್ತಾ ಇದೆ. ಇವಾಗ ಪೊಲಿಟಿಷಿಯನ್ ತರ, ಲೈಕ್ ಆಲ್ರೆಡಿ ನೋನ್, ಅಥವಾ ಒಂದು ಆಕ್ಟರ್, ಆಕ್ಟ್ರೆಸ್, ಪಾಪ್ಯುಲರ್ ಪೀಪಲ್, ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಮಾಡ್ತಾ ಇರ್ಬೋದು, ಲೈಕ್ ನೋನ್ ಫಾರ್ ಸಮಥಿಂಗ್. ಅಂದ್ರೆ ನಿಮಗ್ ಮಾತ್ರ ಅಲ್ಲ, ತುಂಬಾ ಜನಕ್ಕೆ ಈ ಪರ್ಸನ್ ಗೊತ್ತಿರ್ತಾರೆ ಆಲ್ರೆಡಿ. ಈ ಪರ್ಸನ್ ನೀವು ಫ್ಯಾಮಿಲಿ ಕರ್ಕೊಬಂದು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಇರಲ್ಲ, ಬಿಕಾಸ್ ಆಲ್ರೆಡಿ ಈ ಪರ್ಸನ್ ಗೊತ್ತಿರ್ತಾರೆ. ಅಥವಾ ಈ ಪರ್ಸನ್ ಆಲ್ರೆಡಿ ಒಂದು ಪಬ್ಲಿಕ್ ಅಲ್ಲಿ ಗುಡ್ ಇಮೇಜ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಕೂಡ. ಆತರ ಎನರ್ಜಿ ಬರ್ತಾ ಇದೆ. ಸೊ ಎಸ್, ಯು ಆರ್ ಅಟ್ರಾಕ್ಟಿಂಗ್ ಅ ವೆರಿ ಪಾಪ್ಯುಲರ್ ಪರ್ಸನ್ ಅಂತ ನೋಡ್ತಾ ಇದ್ದೀನಿ. ಅಂಡ್ ಒನ್ ಥಿಂಗ್ ಇಸ್, ಈ ಪರ್ಸನ್ ನಿಮ್ ಕ್ಯಾಸ್ಟೇ, ನಿಮ್ಮ ರಿಲಿಜಿಯನ್, ಡಿಫ್ರೆಂಟ್ ಕ್ಯಾಸ್ಟ್ ಎನರ್ಜಿ ನಾನು ಇಲ್ಲಿ ನೋಡ್ತಾ ಇಲ್ಲ. ಅಗೇನ್ ಕ್ಯಾಸ್ಟ್ ಅಂತ ನನಗೆ ಇಲ್ಲಿ ಮಾತಾಡೋಕ್ಕೂ ಇಷ್ಟ ಇಲ್ಲ. ಎವ್ರಿಥಿಂಗ್ ಇಸ್ ಒನ್ ಅಂತಾನು ಹೇಳಲ್ಲ. ಓಕೆ, ಸೊ ದ ಥಿಂಗ್ ಇಸ್, ಯಾ, ಅಂದ್ರೆ ಒನ್ ಮೇಜರ್ ಥಿಂಗ್ ನಾನು ನೋಡ್ತಾ ಇರೋದು, ತುಂಬಾ ಜನ ಗೊತ್ತಿರ್ತಾರೆ ಈ ಪರ್ಸನ್. ಆತರ ಮೇ ಬಿ ಒಂದು ಫೇಮಸ್ ಫಿಗರ್, ಫೇಮಸ್ ಎನರ್ಜಿ, ಫೇಮಸ್ ಪರ್ಸನಾಲಿಟಿ. 5 ಆಫ್ ಕಪ್ಸ್. ಬಟ್ ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ ಗೊತ್ತಾ, ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೀವ್ ಅನ್ಕೊಂಡಿದೀರಾ ಮೂವ್ ಆನ್ ಆಗಿದ್ದೀರಾ ನಿಮ್ಮ ಪಾಸ್ಟ್ ಇಂದ ಅಂತ. ಬಟ್ ಸಮ್ವೇರ್ ಇನ್ ದ ಕಾರ್ನರ್ ಆಫ್ ಯೋರ್ ಹಾರ್ಟ್ ಯಾವುದೋ ಒಂದು ಹಳೆ ಡ್ಯಾಮೇಜ್ ಇನ್ನೂ ಇದೆ. ಹಳೆಯದಲ್ಲಿ ಡ್ಯಾಮೇಜ್ ಆಗಿರೋ ಒಂದು ಟ್ರಾಮಾ ಇನ್ನು ನೀವು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿಲ್ಲ, ಇನ್ನು ನಿಮಗೆ ಪಾಸ್ಟ್ ಅಲ್ಲಿ ಹರ್ಟ್ ಮಾಡಿದೆ ಅಲ್ವಾ, ಅದಿನ್ನು ಸಮ್ವೇರ್ ಇಟ್ಸ್ ಸ್ಟಿಲ್ ದೇರ್. ನೀವು ಅನ್ಕೊಂಡಿದ್ದೀರಾ ಮೂವ್ ಆನ್ ಆಗಿದೆ, ನೀವು ಅನ್ಕೊಂಡಿದ್ದೀರಾ ಐ ಆಮ್ ಫ್ರೆಶ್, ಐ ಆಮ್ ಓಕೆ ಟು ಸ್ಟಾರ್ಟ್, ಐ ಆಮ್ ಆಲ್ ಇನ್ ಫ್ರೆಶ್ ಮೈಂಡ್ ಸೆಟ್, ಹಂಗೆಲ್ಲ ಅನ್ಕೊಂಡಿದ್ದೀರಾ. ಬಟ್ ಇಟ್ಸ್ ನಾಟ್ ಲುಕಿಂಗ್ ಲೈಕ್ ದ್ಯಾಟ್. ತುಂಬಾ ಜನರದು ಇಲ್ಲಿ ಮೂನ್ ಸ್ಯಾಟರ್ನ್ ಕಂಜಂಕ್ಷನ್ ಇದೆ ನಿಮ್ಮ ಚಾರ್ಟ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಯಾವಾಗ ಮೂನ್ ಮತ್ತೆ ಸ್ಯಾಟರ್ನ್ ಕಂಜಂಕ್ಷನ್ ಆಗತ್ತೆ, ಆ ಪರ್ಸನ್ಗೆ ಹಳೆದನ್ನ ಮರ್ತೋಗೋದು, ಯಾರೋ ಒಬ್ರು ಯಾವತ್ತೋ ಇನ್ಸಲ್ಟ್ ಮಾಡಿದ್ದು, ಯಾರೋ ಒಬ್ರು ನಿಮಗೆ ಹೆಂಗೋ ಹರ್ಟ್ ಮಾಡಿದ್ದು, ಪಬ್ಲಿಕ್ ಅಲ್ಲಿ ಇನ್ಸಲ್ಟ್ ಮಾಡಿರೋದಾಗಿರ್ಬೋದು. ಅಗೇನ್ ನಾನು ಡ್ಯಾಮೇಜ್ ಅಂತ ಬಂದ್ರೆ ಅದು ರಿಲೇಶನ್ಶಿಪ್ ಅಲ್ಲೇ ಡ್ಯಾಮೇಜ್ ಆಗ್ಬೇಕು ಅಂತ ಅಲ್ಲ. ಯಾರೋ ಏನೋ ನಿಮಗೆ ಇನ್ಸಲ್ಟ್ ಮಾಡಿರೋದು, ಯಾರೋ ಒಬ್ರು ನಿಮ್ಮನ್ನ ರಿಜೆಕ್ಟ್ ಮಾಡಿರೋದು. ಮೂನ್ ಸ್ಯಾಟರ್ನ್ ಕಂಜಂಕ್ಷನ್ ಯಾವಾಗ ಆಗುತ್ತೆ ಬರ್ತ್ ಚಾರ್ಟ್ ಅಲ್ಲಿ, ಅವರು ರಿಜೆಕ್ಷನ್ ತುಂಬಾ ಸೀರಿಯಸ್ ಆಗಿ ತಗೊಂತಾರೆ. ಅವ್ರಿಗೆ ಏನೋ ಒಂದು ಮರಿಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಅವರಿಗೆ ಮರೆಯೋದಕ್ ಆಗಲ್ಲ. ಇಟ್ ಟೇಕ್ಸ್ ಟೈಮ್ ಫಾರ್ ದೆಮ್, ಆ ಥರ ಒಂದು ಎನರ್ಜಿ. ಓಕೆ, ಸೊ ಇಟ್ಸ್ ಓಕೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ನಿಮ್ದೇ ಓನ್ ಟೈಮ್ ತಗೊಂತಾ ಇದ್ದೀರಾ ಒಂದು ಸಿಚುವೇಶನ್ ಇಂದ ಮೂವ್ ಆನ್ ಆಗೋದಕ್ಕೆ, ಒಂದು ಸಿಚುವೇಶನ್ ಇಂದ ಫಾರ್ವರ್ಡ್ ಯೋಚನೆ ಮಾಡೋದಕ್ಕೆ. ಯು ಆರ್ ಟೇಕಿಂಗ್ ಯುವರ್ ಓನ್ ಟೈಮ್, ಸೊ ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ಪ್ರೆಷರ್ ಹಾಕೋದ್ ಬೇಡ, ರಶ್ ಮಾಡೋದ್ ಬೇಡ. ಲೆಟ್ ಇಟ್, ಐ ಮೀನ್ ಒಳ್ಳೆ ಟೈಮ್ ತಗೊಳ್ಳಿ, ಹೀಲ್ ಮಾಡ್ಕೊಳ್ಳಿ. ಆಲ್ರೆಡಿ ಏನು ಹರ್ಟ್ ಆಗಿದೆ, ಆಲ್ರೆಡಿ ಏನು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ವೀಕ್ ಫೀಲ್ ಆಗ್ತಿರೋದಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಲೋ ಫೀಲ್ ಆಗ್ತಿರೋದಾಗಿರ್ಬೋದು. ಏನಾದ್ರೂ ಆ ಥರ ಇದೆಯಾ, ವರ್ಕ್ ಆನ್ ಇಟ್. ಅಲ್ಲಿವರೆಗೂ ಯು ಡೋಂಟ್ ಹ್ಯಾವ್ ಟು ರಶ್. ಇವಾಗ ಸೊಸೈಟಿ ನಿಮ್ನ ಪುಷ್ ಮಾಡ್ತಾ ಇದೆ, ಸೊಸೈಟಿ ನಿಮಗೆ ಏಜ್ ಆಗಿದೆ, ಅದಾಗಿದೆ, ಇದಾಗಿದೆ ಅನ್ಕೂಡ್ಲೆ ನಿಮ್ನ ನೀವು ಡ್ಯಾಮೇಜ್ ಮಾಡ್ಕೊಂಡು ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ಬೇಕಂತ ಇರಲ್ಲ. ಇವಾಗ ನಿಮ್ ಗಾಡಿ ಆಲ್ರೆಡಿ ಏನೋ ಒಂದು ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಳ್ಳಿ, ಎನಿಥಿಂಗ್, ಅದ್ರ ಮೇಲೆ ವರ್ಕ್ ಮಾಡ್ಬೇಕು, ಸೊ ದಟ್ ನಿಮ್ಮ ಗಾಡಿ ನಿಮ್ನ ಲಾಂಗ್ ಟರ್ಮ್ ತಗೊಂಡ್ ಹೋಗ್ಬೋದು. ಅದ್ ಸರಿ ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಮಧ್ಯದಲ್ಲಿ ನಿಂತೋಗ್ಬಿಡತ್ತೆ ತಾನೆ. ಸೊ ದಟ್ ಇಸ್ ವೈ ಏನ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ವರ್ಕ್ ಮಾಡಿ. ಏನಾದ್ರೂ ಗಾಯ ಆಗಿದೆಯಾ, ಗಾಯ ವಾಸಿ ಆಗೋವರೆಗೂ ಟೈಮ್ ಕೊಡಿ, ರೈಟ್? ಸೊ ಸುಮ್ಮನೆ ಅರ್ಜೆಂಟ್ ಅಲ್ಲಿ ಹೋಗಬೇಡಿ. ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಒಂದೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಐ ನೋ ನಿಮ್ಮ ಲೈಫ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಥರ ಫೀಲ್ ಆಗ್ತಿರ್ಬೋದು. ಐ ನೋ ತುಂಬ ಸ್ಟ್ರಗಲ್ಸ್ ಇರ್ಬೋದು ನಿಮ್ಮ ಲೈಫಲ್ಲಿ, ಏನು ಬೇಕು ಅಂದ್ರೂ ಕಷ್ಟಪಡಬೇಕು ಅಂತ ಅನ್ನಿಸ್ತಿರ್ಬೋದು. ಬಟ್ ಪಾರ್ಟ್ ಆಫ್ ಇಟ್. ಆ್ಯಂಡ್
ನೀವು ಟ್ರ್ಯಾಕಲ್ಲೇ ಇದ್ದೀರಾ. ಇಟ್ಸ್ ನಾಟ್ ದಟ್ ನೀವು ರಾಂಗ್ ಟ್ರ್ಯಾಕಲ್ಲಿದ್ದೀರಾ, ನಾನು ಹೆಂಗೆ ಬರಲಿ, ನನಗೆ ಸಪೋರ್ಟ್ ಇಲ್ಲ, ಹಾಗೆ ಹಿಂಗೆ ಅಂತ ಅನ್ಕೋಬೇಡಿ. ಯು ಆರ್ ಆನ್ ಟ್ರ್ಯಾಕ್. ಓಕೆ, ಹೋಪ್ನ ಕಳ್ಕೊಬೇಡಿ ಅಷ್ಟೆ. ಓಕೆ, ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮ್ಮ ಒಂದು ಸಿಚುವೇಶನ್ ಬಗ್ಗೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ, ರೈಟ್? ಅಲ್ಲಿವರೆಗೂ ಒನ್ ಥಿಂಗ್ ಮರಿಬೇಡಿ, ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಓಕೆ, ಆ್ಯಂಡ್ ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.